ಈ ಪುಣ್ಯಾತ್ಮ ದರ್ಶನ್ ಇದಾರಲ್ಲ, ಸುಮ್ಮನೆ ಇರಕಲ್ಲಪ್ಪ ಯಪ್ಪ, ಸುಮ್ಮನೆ ಇರೋದೇ ಇಲ್ಲ. ಅವಾಗ ಈ ಮೀಡಿಯಾದವ್ರಿಗೆ ಊಟ ಹಾಕೋದೇ ಕೆಲಸ ನೋಡಿ. ಇನ್ನೊಂದು ವಾರದ ಕಾಲ ಈ ಮೀಡಿಯಾದವ್ರ ಹೊಟ್ಟೆಗೆ ಬರ್ತಿ ಬಿರಿಯಾನಿ ಮಾಂಸದನ್ನ, ಹಂದಿ ಮಾಂಸದನ್ನ ಹಾಕಿದ್ದು ದರ್ಶನ್. ಜೈಲಿಗೆ ಹೋದ್ರೆ ಬಿಡಲ್ಲ, ಆಚೆ ಬಂದ್ರೆ ಬಿಡಲ್ಲ, ಅವ್ರ ಹೆಂಡತಿ ಮನೆಗೆ ಬಂದ್ರೆ ಬಿಡಲ್ಲ. ಮೊನ್ನೆ ದರ್ಶನ್ ಅವರ ಹೆಂಡತಿ ಅದ್ಯಾರೋ ಸ್ನೇಹಿತೆಯ ಬರ್ತ್ಡೇಗೆ ಹೋಗಿದ್ರಂತೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದಂತಹ ಈ ಬೆನ್ನಿನ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಪತ್ನಿ ಬರ್ತ್ಡೇಗೆ ಹೋಗಿದ್ರು. ಇನ್ನೇ ನಿಮ್ಮ ಅಪ್ಪ ತಿಥಿ ಬರ್ಬೇಕಿತ್ತ, ಅಥವಾ ನಿಮ್ಮನ್ನು ಮುಂಡಾ ಮುಚ್ಚಕ್ ಬರ್ಬೇಕಿತ್ತು, ಅಥವಾ ನಿಮ್ ಎದೆ ಮೇಲೆ ಕಲ್ಲು ಎತ್ತಾಕಿ ಲಬಲಬಲಬೋದ ಬಾಯಿ ಬೆಳ್ಕೊಂಡ್ಬರ್ಬೇಕು. 24 ಗಂಟೆ ನನ್ನ ಗಂಡನಿಂದ ಬಿದ್ದು ಸಾಯ್ತಾ ಇದ್ದೀರಲ್ಲೋ ಅಯೋಗ್ಯರ ಅಂತಂದ್ಬಿಟ್ಟು ಏನು ಆ ಅಮ್ಮ ಬಂದು 3 ಅಡಿ ಮಣ್ಣೆತ್ತಿ ನಿಮ್ಮ ಮಗಕ್ಕೆ ಎರಚಬೇಕಿತ್ತ, ಅಥವಾ ನಿಮಗೆ ಬರಬಾರ್ದ ಶಾಪನ ಆಗ್ಬೇಕಿತ್ತ, ನೀನ್ ಮುಂಗ್ಸೋಗಂತ ನೆಟ್ಗೆ ಬರಿಬೇಕಿತ್ತ ನಿಮ್ ಮುಂದೆ ಕೂತ್ಕೊಂಡು. ದರ್ಶನ್ ಮೇಲೆ ಕ್ಯಾಮ್ರಾ. ನಾನು ದರ್ಶನ್ ಅವ್ರಿಗೆ ಈ ಮೂಲಕ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ. ದರ್ಶನ್ ಅವರೇ, ನೀವೇನಾದ್ರೂ ಬಿಡುಗಡೆ ಆಗಿ ಆಚೆ ಬಂದ್ರೆ, ಅಪ್ಪಿತಪ್ಪಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಕೂಡ ನೀವು ಮುಚ್ಚೆ ಹೋಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ, ದಯಮಾಡಿ 10 ದಿಕ್ಕಲ್ಲಿ ದಶದಿಕ್ಕುಗಳಲ್ಲೂ ಕೂಡ ನಿಮ್ಮ ಕಣ್ಣನ್ನು ಆ ಕಡೆ ಈ ಕಡೆ ನೋಡಿ ಎಚ್ಚರಿಕೆಯಿಂದ ಉಚ್ಚೇವಿರಿ. ಯಾಕೆ ಅಂತಂದ್ರೆ ಅಲ್ಲಿಗೂ ಬಂದು ಭಯ ಆಗ್ಬಿಡ್ತಾರೆ. ಆಮೇಲೆ ಮಾಧ್ಯಮದಲ್ಲಿ ಬಡ್ಕೋತಾರೆ, ದರ್ಶನ್ ಬಾಯಿ ಮುಚ್ಚೆ ಇದ್ಬಿಟ್ರು.